ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಇವತ್ತು ಬಂದು ಸ್ಯಾಟರ್ಡೆ, ಟೈಮ್ ಬಂದು 6:30 ಆಗಿದೆ ಸಾಯಂಕಾಲ. ನಾನು ಇವಾಗ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕಿಚನಿಗೆ ಬಂದೆ. ನೋಡಿದ್ರೆ ಬೆಳಗ್ಗೆ ನಾನು ಹಾಲೇ ತಗೊಂಡು ತರಿಸ್ತಿಲ್ಲ. ಅಂದರೆ ಡೈಲಿ ನಮ್ಮ ಮನೆಯವ್ರು ತಗೊಂಡು ಬರ್ತಾರೆ. ಇವತ್ತು ಮೀಟಿಂಗ್ ಇದ್ದಿದ್ದರಿಂದ ಅವರು ಬೆಳಗ್ಗೆನೇ ಹಾಗೆ ಹೊರಟೋದ್ರು ಇಂಚಾರನ ಸ್ಕೂಲಿಗೆ ಬಿಟ್ಟು. ಇವಾಗ ಹಾಲು ತೊಗೊಂಡು ಬಂದಿಲ್ಲ. ಇವಾಗ ಹಾಲು ನೆನಪಾಯಿತು. ಹಾಗೆಯೇ ನಮ್ಮ ಧನುಷು ಹೊರಗಡೆ ಹೋಗ್ತಾ ಇದ್ದ. ಅವನಿಗೆ ಹೇಳಿದ್ದೀನಿ ತಗೊಂಡು ಬಾ ಅಂತ ಹೇಳಿ. ಅವ್ನು ತಗೊಂಡು ಬಂದ ಮೇಲೆ ಟೀ ಮಾಡ್ಕೊಂಡು ಕುಡಿಬೇಕು. ಹಾಗೆಯೇ ಇವತ್ತು ಸ್ವಲ್ಪ ಟೊಮೆಟೊ, ಮೆಣಸಿನ್ಕಾಯಿ, ಕೆಲವೊಂದು ತರಕಾರಿಗಳೆಲ್ಲ ಖಾಲಿ ಆಗಿತ್ತು. ಅದನ್ನು ಕೂಡ ತರೋದಕ್ಕೆ ಅಂತ ಹೇಳಿ ಕಳಿಸಿದ್ದೀನಿ. ಮತ್ತು ಇವಾಗ ನೈಟ್ ಅಡುಗೆಗೆ ಚಿಕನ್ ಮಾಡಬೇಕು. ಯಾಕೋ ಏನು ಅಡುಗೆ ಮಾಡ್ಕೊಂಡು ತಿಂತಾಯಿದ್ರು ಒಂದು 4-5 ದಿನದಿಂದ ಮನಸ್ಸಿಗೆ ಸಮಾಧಾನ ಅಂತಲೂ ಅನ್ನಿಸ್ತಾ ಇಲ್ಲ, ಟೇಸ್ಟು ಅನ್ನಿಸ್ತಾ ಇಲ್ಲ. ಇವಾಗ ನಾವು ಏನಾದರೂ ಊಟ ತಿಂದ್ಬಿಟ್ರೆ ಅಪ್ಪ ಸಮಾಧಾನ ಆಯ್ತಪ್ಪ ಅಂತ ಅನ್ಸುತ್ತಲ್ಲ, ಆ ಥರ ಅನಿಸ್ತಾನೆ ಇಲ್ಲ, ಯಾಕೋ ಗೊತ್ತಿಲ್ಲ. ಅದಕ್ಕೆ ಇವತ್ತು ಒಳ್ಳೆ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿ ಚಿಕನ್ ತರಿಸ್ತಾ ಇದ್ದೀನಿ. ಹಾಗೆಯೇ ಸಾಂಬಾರಿಗೆ ಅಂತ ಹೇಳಿ ಮೊಟ್ಟೆ ಕೋಳಿ ಬರುತ್ತಲ್ಲ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿದು. ಮೊಟ್ಟೆ ಕೋಳಿ ತೊಗೊಂಡು ಬರೋದಕ್ಕೆ ಹೇಳಿದ್ದೀನಿ. ಅವನೇನೋ ಇವತ್ತು ಸಿಗಲ್ಲ ಅಂತ ಹೇಳ್ಕೊಂಡು ಹೋಗಿದ್ದಾನೆ. ಸಿಕ್ಕಿದ್ರೆ ತೊಗೊಂಡು ಬರ್ತಾನೆ. ತಂದರೆ ಅದ್ರದ್ದು ಚಿಕನ್ ಸಾಂಬಾರು ಕೂಡ ಮಾಡಬೇಕು. ಮತ್ತು ಬಿರಿಯಾನಿ. ನಾನಂತೂ ಮಧ್ಯಾಹ್ನ ಊಟ ಮಾಡಿಲ್ಲ, ಹೊಟ್ಟೆ ಹಶ್ವಾಗ್ತಾಯಿದೆ. ಮಧ್ಯಾಹ್ನ ಸುಮ್ಮನೆ ಆಗೋದೆ. ಇವಾಗ ಸಾಯಂಕಾಲ ಆಯ್ತಾ ಫುಲ್ಲು ಹೊಟ್ಟೆ ಹಶ್ವಾಗ್ತಾಯಿದೆ. ಒಳ್ಳೆ ಬಿರಿಯಾನಿ ಮಾಡ್ಕೊಂಡು ಚೆನ್ನಾಗಿ ತಿಂದ್ಬಿಡ್ಬೇಕು ಫ್ರೆಂಡ್ಸ್. ತಿಂದರೆ ಸಮಾಧಾನ. ಮತ್ತು ಬಿಗ್ ಬಾಸ್ ಬರೋ ಅಷ್ಟರಲ್ಲಿ ಬೇಗ ಮಾಡ್ಕೋಬೇಕು. ಇವತ್ತೇನೋ ತುಂಬ ಪ್ರೋಮೋ ಬಿಟ್ಟಿದ್ದಾರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬಿಗ್ ಬಾಸ್ದು. ಅಷ್ಟರಲ್ಲಿ ನಾನು ಬೇಗ ಎಲ್ಲ ಮಾಡ್ಕೋಬೇಕು. ಅದರಲ್ಲಿ ಅಷ್ಟರಲ್ಲಿ ಅವ್ನು ತನ್ನ ಮೇಲೆ ರೆಡಿ ಮಾಡ್ಕೋಬೇಕು. ಆಮೇಲೆ ಅವ್ನು ತರ್ತಾನೋ ಇಲ್ಲ ಹಂಗೆ ಬಂದುಬಿಡ್ತಾನೋ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೋ ಗೊತ್ತಿಲ್ವಲ್ಲ. ಹಂಗಾಗಿ ಅವ್ನು ಬಂದ ಮೇಲೆ ಟೀ ಮಾಡಿಕೊಂಡು ಕುಡಿದು ಚಿಕನ್ನಿಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ ಯಾವ ರೀತಿಯಾಗಿ ಹೋಗುತ್ತೆ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಏನು ಮಾಡ್ತಾ ಇದ್ದಾನೆ ನಾನು? ಏನು ಮಾಡ್ತಾ ಇದ್ದ? ಟಿವಿನ ಯಾಕೆ? ದೊಡ್ಡವನದನು. ಮಕ್ಳುಗಳು ಟಿವಿ ನೋಡ್ಬಾರ್ದಂತೆ. ಇವನು ದೊಡ್ಡವನಿರಬೇಕು. ಅವನು ಧನುಷ್ ಇದ್ದಾನಲ್ಲ, ಅವನು ಟಿವಿ ನೋಡ್ಬಾರ್ದಂತೆ. ಮಕ್ಳುಗಳು ಯಾರಾದರೂ ಟಿವಿ ನೋಡ್ತಾರಾ ಅಂತ ಕ್ವಶನ್ ಮಾಡ್ತಾ ಇದ್ದಾನೆ. ನೀನು ಮತ್ತೆ ನೀನು ಮಕ್ಕಳು ತಾನೇ? ಈ ವಿಡಿಯೋ ಹಿಡಿದ್ರೆ ಸಾಕು, ಈ ಥರ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾನೆ ನನ್ನ ಮಗ. ನಾರ್ಮಲ್ ಆಗಿ ಇರ್ತಾನೆ, ಅದು ಏನಾಗ್ಬಿಡುತ್ತೋ ವಿಡಿಯೋ ತಿರ್ಗಿಸ್ಬಿಟ್ರೆ ಓವರ್ ಆ್ಯಕ್ಟಿಂಗ್. ಅಲ್ವಾ ಮುದ್ದು? ಯಾಕೆ ಆ ಥರ ಓವರ್ ಆ್ಯಕ್ಟಿಂಗ್ ಮಾಡ್ತೀಯ? ಹೋಗೆದ್ದು. ಇಲ್ಲಿ ಚಿಕನ್ನು ಹಾಗೆಯೇ ಸ್ವಲ್ಪ ಟೊಮೆಟೊ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ತೊಗೊಂಡು ಬಂದಿದ್ದ. ಇಲ್ಲಿ ಗಟ್ಟಿ ಚಿಕನ್ ಅಂದರೆ ಮೊಟ್ಟೆ ಕೋಳಿ ಅಂತ ಏನು ಹೇಳ್ತೀವಿ ನೋಡಿ, ಅದು ಇರಲಿಲ್ವಂತೆ. ಹಾಗಾಗಿ ಸಾಫ್ಟ್ ಚಿಕನ್, ಅದೇನಂತಾರೋ ನನಗೆ ಗೊತ್ತಿಲ್ಲ. ನಾನು ಗಟ್ಟಿ ಚಿಕನ್ನು ಮತ್ತು ಸಾಫ್ಟ್ ಚಿಕನ್ ಅಂತಲೇ ಹೇಳೋದು. ನನಗೆ ಅದ್ರದ್ದು ಹೆಸರೆಲ್ಲ ಅಷ್ಟು ಗೊತ್ತಾಗಲ್ಲ. ಅದನ್ನೇ ತೊಗೊಂಡು ಬಂದಿದ್ದ 1 kg. ಅಂದರೆ ನಾವು ತುಂಬ ಎಲ್ಲ ತರಿಸಿ, ನಮ್ಮ ಮನೇಲಿ ಯಾರು ಜಾಸ್ತಿ ತಿನ್ನಲ್ಲ ಆ್ಯಕ್ಚುಲಿ ಚಿಕನ್ ಆಗಲಿ ಏನೋ ಮಟನ್ ಇದೆಲ್ಲನೂ. ಮಟನ್ ಅಂತೂ ನಾವು ತರೋದೇ ಇಲ್ಲ ಅಂಥೇಳಿ ನಾವೇನು ಜಾಸ್ತಿ ತಿನ್ನಲ್ಲ. ಆದರೆ ಬಿರಿಯಾನಿ ಇಷ್ಟಪಡ್ತಾರೆ ಜಾಸ್ತಿ. ಅಂದರೆ ಪೀಸ್ಗಳೆಲ್ಲ ಅಷ್ಟು ಇಷ್ಟಪಡಲ್ಲ. ಮತ್ತು ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಬೇಕಾಗಿತ್ತು, ಖಾಲಿಯಾಗಿತ್ತು. ಹಾಗೆಯೇ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಟೊಮೆಟೊ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅಮ್ಮ ಊರಿಂದ ತಂದಿದ್ರಲ್ಲ ಅದು ಸ್ವಲ್ಪ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ತರಿಸಿದ್ದೆ. ಹಾಗೆಯೇ ಇಲ್ಲಿ ಬಿರಿಯಾನಿಗೆ ಹಾಕುವಂತಹ ಮಸಾಲ, ಹಾಗೆಯೇ ಬಿರಿಯಾನಿ ಪೌಡರ್. ಇದು ಹಳ್ಳಿ ಬಿರಿಯಾನಿ ಪೌಡರ್ ಅಂತ, ತುಂಬಾ ಚೆನ್ನಾಗಿದೆ ಪೌಡರು. ಹಾಗೆಯೇ ಅಚ್ಕಾರದ ಪುಡಿ ಖಾಲಿಯಾಗಿತ್ತು, ಅದನ್ನು ಕೂಡ ತರಿಸಿದ್ದೆ. ಇಲ್ಲಿ ಬಂದು ಚಿಕನ್ನು, ಅದೇ ಸ್ವಲ್ಪನೇ ಚಿಕನ್ ತಂದಿದ್ದಾನೆ. ಚಿಕನ್ ಗಟ್ಟಿ ಮೊಟ್ಟೆ ಕೋಳಿ ಇರಲಿಲ್ಲ ಅಂತ ಹೇಳಿ ಇಲ್ಲಿ ತೊಗೊಂಡು ಬಂದಿದ್ದಾನೆ. ಇವಾಗ ನಾನು ಇದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಬಿಡ್ತೀನಿ 1-2 ಸಲ.
ಫ್ರೆಂಡ್ಸ್, ನಾನಿಲ್ಲಿ ಚಿಕನ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನೀಟಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದೆಲ್ಲ ನೀರೆಲ್ಲ ಬಿಟ್ಕೊಂಡು ಫ್ರೈ ಆಗಲಿ ಅಂತ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಅಂತ ಹೇಳಿ ಮುಚ್ಚಿ ಇಟ್ಬಿಡ್ತೀನಿ. ಅಷ್ಟರಲ್ಲಿ ಅದು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಉಪ್ಪು ಇದೆಲ್ಲನೂ ಕೂಡ ಇಟ್ಕೊಂಡಿರುತ್ತೆ. ಹಾಗಾಗಿ ಒಂದು 10 ನಿಮಿಷ ಇದನ್ನು ಮುಚ್ಚಿ ಇಟ್ಬಿಡ್ತೀನಿ. ನೋಡಿ, ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ಅದೇ ಚಿಕನ್ನಲ್ಲಿ ನಾನು ಸ್ವಲ್ಪ ಪೀಸ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ ಬಿರಿಯಾನಿಗೆ ಅಂತ ಹೇಳಿ. ಅಂದರೆ ಸ್ವಲ್ಪ ಸ್ಕಿನ್ನೆಲ್ಲ ಇರಲ್ವಲ್ಲ ಪೀಸು, ಅದನ್ನು ಎತ್ತಿಟ್ಕೊಂಡಿದ್ದೀನಿ ನಾನು. ಅದನ್ನು ಯಾರೂ ತಿನ್ನಲ್ಲ, ಹಾಗಾಗಿ ಬಿರಿಯಾನಿಗೆ ಹಾಕ್ಬಿಟ್ಟು ಅದರಲ್ಲೇ ಮಾಡೋಣ ಅಂತ ಸ್ವಲ್ಪ ಚಿಕನ್ ಇದ್ದಿದ್ದರಿಂದ ಇಲ್ಲಿ ಸಾಂಬಾರಿಗೆ ಹಾಗೆಯೇ ಬಿರಿಯಾನಿಗೆ ಎರಡಕ್ಕೂ ಕೂಡ ಮಾಡ್ತಾ ಇರೋದ್ರಿಂದ ಜಾಸ್ತಿ ನಾವು ಬಿರಿಯಾನಿ ಪೀಸೆಲ್ಲ ಯಾರೂ ತಿನ್ನಲ್ಲ. ಹಾಗಾಗಿ ಸ್ವಲ್ಪ ಪೀಸ್ಗಳನ್ನ ಇದರಲ್ಲೇ ಎತ್ಕೊಂಡು ಇವಾಗ ಇದಕ್ಕೆ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ ಅಷ್ಟನ್ನು ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಇದನ್ನು ಸ್ವಲ್ಪನೇ ಇರೋದ್ರಿಂದ ಮೀಡಿಯಮಾಗೆ ಮಾಡ್ಕೊಳ್ತೀನಿ. ತುಂಬ ತೆಳುವಾಗಿ ಮಾಡ್ಕೊಳ್ಳಲ್ಲ, ಸ್ವಲ್ಪ ಗಟ್ಟಿಯಾಗಿಯೇ ಸಾಂಬಾರನ್ನ ಮಾಡ್ಕೊಳ್ತೀನಿ. ಇಲ್ಲಿ ನೀರೆಲ್ಲ ಕರೆಕ್ಟಾಗಿ ಸೇರಿಸ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ. ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳೋ ಥರ ಅದಕ್ಕೆ ಮಿಕ್ಸ್ ಮಾಡಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಏನು ಅಂತ ಒಂದು ಸಲ ಚೆಕ್ ಮಾಡಿ ಇವಾಗ ಇದನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ. ಒಂದು 10 ಮಿನಿಟ್ಸ್ 15 ಮಿನಿಟ್ಸಲ್ಲೆಲ್ಲ ಚಿಕನ್ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ನಾನು ಇದೇ ರೀತಿಯಾಗಿಯೇ ಚಿಕನ್ ಸಾಂಬಾರು ಮಾಡ್ಕೊಳ್ಳೋದು, ತುಂಬಾ ಸಿಂಪಲ್ಲಾಗಿ. ಫ್ರೆಂಡ್ಸ್, ಹಾಗೆಯೇ ನಾನು ಇಲ್ಲಿ ಬಿರಿಯಾನಿನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 2ರಿಂದ 3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿ ಆಗಿದ್ರೇ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಗೆಯೇ ಸೋಂಪು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 3ರಿಂದ 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು 2ರಿಂದ 3 ಸ್ಪೂನಷ್ಟು. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಇಲ್ಲಿ 3ರಿಂದ 4 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಹಾಕೋದ್ರಿಂದ ಬಿರಿಯಾನಿ ಚೆನ್ನಾಗಿ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಆವಾಗಲೇ ಎತ್ತಿಟ್ಕೊಂಡಿದ್ದಂತಹ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹಳ್ಳಿ ಬಿರಿಯಾನಿ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಇದಕ್ಕೆ ಅರಿಶಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್. ಒಂದ್ಸಲ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ತಳ ಹಿಡಿತಾ ಇರುತ್ತೆ. ಹಾಗಾಗಿ ಆವಾಗವಾಗ ತಿರುಗಿಸ್ಕೊಳ್ತಾ ಇರಬೇಕು. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಚಿಕನ್ನಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ, ಹಾಗಾಗಿ ಖಾರ ಮತ್ತು ಉಪ್ಪು ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ಚಿಕನ್ ಬೇಯಿಸುವಾಗಲೇ. ಇದಕ್ಕೆ ನಾನು 2 ಲೋಟ ಅಕ್ಕಿಗೆ 3 ಲೋಟ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 3-3:30ವರೆಗೂ ಸೇರಿಸ್ಕೊಂಡ್ರೆ ಆಗುತ್ತೆ. ಇಲ್ಲಿ ಕುದೀತಾ ಇದೆ. ಇವಾಗ ನಾನು ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಎಲ್ಲ ಹಾಕಾದ್ಮೇಲೆ ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸ್ತೀನಿ. ಫ್ರೆಂಡ್ಸ್, ಇವಾಗ ಇಲ್ಲಿ ಬಿರಿಯಾನಿ ರೆಡಿಯಾಗಿದೆ. ಇಲ್ಲಿ ಸಾಂಬಾರು ಕೂಡ ಆಯಿತು. ಇದೆಲ್ಲ ಮಾಡೋ ಅಷ್ಟರಲ್ಲಿ ಇಲ್ಲಿ ನೋಡಿ ಕಿಚನು ಫುಲ್ಲು ಗಲೀಜಾಗೋಗಿದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ಒಂದಿಷ್ಟು ಪಾತ್ರೆಗಳು ಅಂದರೆ ಅರ್ಜೆಂಟೆಲ್ಲ ಮಾಡ್ತಾ ಇರ್ತೀನಲ್ವ, ಅವಾಗವಾಗ ಹಿಂದೆ
ಅದು ತುಂಬ ಪಾತ್ರೆಗಳಾಗ್ಬಿಡುತ್ತೆ. ಮೊದಲೇ ಸ್ವಲ್ಪ ಪಾತ್ರೆಗಳಿತ್ತು, ಅದ್ರ ಜೊತೆಗೆ ಇವಾಗ ಅಡುಗೆ ಮಾಡಿದ್ದೆಲ್ಲ ಸೇರಿಕೊಂಡಿದೆ. ಇಷ್ಟು ಪಾತ್ರೆಗಳು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಟೈಮ್ ಬಂದು 8-10 ಆಗಿರಬೇಕು ಅಂತ ಅನಿಸುತ್ತೆ. ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ಒಂದು 8:45 ಆಗುತ್ತೆ. ಅಷ್ಟರಲ್ಲಿ ಬಿಗ್ ಬಾಸ್ ಬರುತ್ತೆ. ಒಳ್ಳೆ ಬಿರಿಯಾನಿ ಕೂಡ ಮಾಡಿದ್ದೀನಿ. ಯಾವ ರೀತಿಯಾಗಿ ಬಂದಿದೆ ಏನೋ ಅನ್ನೋದು ಇನ್ನೂ ಗೊತ್ತಿಲ್ಲ. ಬಿರಿಯಾನಿ ತಿನ್ಕೊಂಡು ಬಿಗ್ ಬಾಸ್ ನೋಡೋದು. ನಾನು ಯಾವಾಗ ಮಾಡಬೇಕಿದ್ರು ಹಂಗೆ ಅನ್ಕೋತೀನಿ, ಒಳ್ಳೆ ಚೆನ್ನಾಗಿ ತಿನ್ಬಿಡ್ಬೇಕು ಬಿರಿಯಾನಿನ ಅಂತ. ಮಾಡಾದ್ಮೇಲೆ ಏನೋ ಒಂಥರ ತಿನ್ನೋಕೊಂಥರ ಅನಿಸ್ತಾ ಇರುತ್ತೆ. ಇವಾಗ ಮಾಡ್ತಾನೆ ಒಂಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ನೋಡಬೇಕು, ತುಂಬ ಆಸೆ ಪಟ್ಕೊಂಡು ಮಾಡ್ಕೊಂಡಿದ್ದೀನಿ. ತಿಂದ್ಬಿಟ್ಟು ಹೇಗಿತ್ತು ಏನು ಚೆನ್ನಾಗಿತ್ತಾ ಅಂತ ಸಾಧ್ಯ ಆದರೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ಇಲ್ಲಾಂದರೆ ಇಲ್ಲ. ಮೊದಲು ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ನಮ್ಮನೆ ಮಕ್ಕಳು ಒಂದು ಸ್ವಲ್ಪ ಹೊತ್ತೊಂದು 5 ನಿಮಿಷ ಮಾತಾಡೋಷ್ಟು ಫ್ರೀ ಕೊಡಲ್ಲ. ಯಾಕೆ ಅಂದರೆ ಕಯ್ಯ ಅಂತ ಇರ್ತಾರೆ. ಇಲ್ಲಾಂದರೆ ಮನೆ ಫುಲ್ಲು ಟಿ ವಿ ಸೌಂಡ್ ಬರ್ತಾ ಇರುತ್ತೆ. ಇಲ್ಲಾಂದರೆ ನಮ್ಮನೆ 3 ಮಕ್ಳುಗಳೈತಲ್ಲ, ಅದರ ಒಂದು ದೊಡ್ಡ ಮಗು ಐತೆ ನಮ್ಮ ಮನೇಲಿ, ಅದೊಂಥರ ಸೌಂಡು. 2ನೇ ಮಗು ಕೇಳಂಗಿಲ್ಲ, 3ನೇ ಮಗು ಇವರಿಬ್ಬರು ಕಂಪೇರ್ ಮಾಡಿದ್ರೆ 3ನೇ ಮಗುನೇ ವಾಸಿ ಅನಿಸುತ್ತೆ. ಅಷ್ಟು ಗಲಾಟೆ ಮಾಡ್ತಾರೆ. ಒಂದು 2 ನಿಮಿಷ ಇರಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಒಂದು ಫುಲ್ಲು ಒಬ್ರದ್ದು ಸಂಗೀತ, ಇನ್ನೊಬ್ರದ್ದು ಡ್ಯಾನ್ಸು, ಇನ್ನೊಬ್ರದ್ದು ಇನ್ನೇನೋ ಒಂದು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅಲ್ಲಿವರೆಗೂ ಸುಮ್ಮನೆ ಇರ್ತಾರೆ. ಇವಾಗ ಅವ್ರನ್ನ ಬಾಯಿ ಮುಚ್ಚಿಸಿ ಒಂದು 2 ನಿಮಿಷ ಮಾತಾಡ್ತಾಯಿದ್ದೀನಿ. ಅದಕ್ಕೆ ನಾನು ಜಾಸ್ತಿ ವಿಡಿಯೋದಲ್ಲಿ ಈ ಥರ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕಿಂತ ಜಾಸ್ತಿ ವಾಯ್ಸ್ ಕೊಡೋದೇ ಆಗಿರುತ್ತೆ. ಯಾಕೆ ಅಂದರೆ ಫುಲ್ ನಮ್ಮ ಮನೇಲಿ ಸೌಂಡು ಗಿಜಿ ಬಿಜಿ ಅಂತ. ಓಕೆ ಫ್ರೆಂಡ್ಸ್, ಇವಾಗ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿ. ಹೊಸ ಟ್ರೆಸ್ಮೆ ಲಮೆನಾ ಗ್ಲಾಸ್ ಆವಿಷ್ಕಾರಿ ಲಮೆನಾ ಟೆಕ್ನಾಲಜಿ ಕೂದಲ ಎಳೆಯಲು ಮಾಡುತ್ತದೆ. ಇದು ಎಕ್ಸ್ಕ್ಲೂಸಿವ್ ಕೂದಲು. ಸೂಪರ್. ನಿಮಗೆ ಸ್ಟಾಪ್. ನಿತ್ಯ ತ್ವಚೆ ಸೂಪರ್ ಆಯ್ತು. ಮತ್ತೆ ಬರುತ್ತೆ. ತ್ವಚೆ ಸೋಂಕಿಗೆ ಕಾರಣ ಕೀಟಾಣು. ಒಳ್ಳೆ ಮಟನ್ ಬಿರಿಯಾನಿ ಇದೆ. ಟ್ರೈ ಮಾಡು ಹೊಸ ಲೈಫ್ ಬಾಯ್. ಈಗ ಬೇವು ಮತ್ತು ಆಲೂಗಳಲ್ಲಿ ಉತ್ತಮ ತ್ವಚೆಗೆ 100% ಉತ್ತಮ ಸುರಕ್ಷೆ. ಸುಧರ್ಮ ಡವನ್ನೇ ಡಾನ್ಸ್ ನನ್ನ ಜೀವ. ಡಾನ್ಸ್ ಅಲ್ಲಿ ನನ್ನ ಜಡೆ ನನ್ನ ಫ್ರೆಂಡ್ಸ್, ಕ್ಲೀನಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಬಿರಿಯಾನಿ ಕೂಡ ರೆಡಿಯಾಗಿತ್ತು. ಟೈಮು ಕೂಡ ಆಲ್ರೆಡಿ ಆಗೋಗಿತ್ತು. ಹಾಗಾಗಿ ಇಲ್ಲಿ ನಾವು ಮಾತಾಡ್ಕೊಂಡು ಬಿರಿಯಾನಿ ಯಾವ ರೀತಿಯಾಗಿದೆ ಏನು ಅಂತ ಹೇಳ್ಕೊಂಡು ತಿಂತಾಯಿದ್ದೀವಿ. ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು. ತುಂಬ ಸಿಂಪಲ್ಲಾಗಿ ಮಾಡಿದ್ದಿತ್ತು, ಸಖತ್ತಾಗಿ ಬಂದಿತ್ತು. ಒಳ್ಳೆ ಸೇಮ್ ಟು ಸೇಮ್ ಮಟನ್ ಬಿರಿಯಾನಿ ಎಲ್ಲ ಯಾವ ರೀತಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ, ಹಾಗೆಯೇ ಟೇಸ್ಟು ಹಾಗೆಯೇ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ದಿನದ ಮೇಲೆ ಒಳ್ಳೆ ಬಿರಿಯಾನಿ ತಿಂತಾಯಿದ್ದೀನಪ್ಪ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಗೆ ನಾವು ಫುಲ್ಲು ಬಿರಿಯಾನಿ ಎಲ್ಲ ಎಂಜಾಯ್ ಮಾಡಿಕೊಂಡು ತಿಂದ್ಕೊಂಡು ಇಲ್ಲಿ ಟಿ ವಿ ನೋಡ್ತಾ ಇದ್ದೀವಿ. ಹಾಗೆಯೇ ಫ್ರೆಂಡ್ಸ್, ನಾನು ಇವತ್ತಿನ ವೀಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.